ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ಬೆಳಗಿನಿಂದನೇ ಲಾಗನ್ನು ಸ್ಟಾರ್ಟ್ ಮಾಡೀನಿ. ಇವತ್ತು ಬೆಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡ ಆಮೇಲೆ ಇವತ್ತು ರೆಡ್ ಡೇ ಇತ್ತಂತ ಹೇಳಿ ಕೆಂಪು ಕಲರ್ ಸೀರೆಯನ್ನು ಉಟ್ಕೊಂಡ ಇವಾಗ ಧೂಪವನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ. ಪೂಜೆ ಎಲ್ಲ ಮುಗಿಸ್ಕೋತಾ ಇದ್ದೀನಿ. ಮತ್ತು ಈ ಕಡೆ ನಮ್ಮ ಲಕ್ಷ್ಮೀ ಗುಡಿಗೂ ನಾನು ಬಂದು ನೋಡಿ ನಮ್ಮ ಮನೆಯವರು, ನಾನು, ನನ್ನ ಮಗಳು ಬಂದ ಮೊದಲಿಗೆ ಗುಡಿನ ಪ್ರದಕ್ಷಿಣೆ ಹಾಕಿ ಬರ್ತೀವಿ. ಆಮೇಲೆ ಈ ಕಡೆ ಮತ್ತು ನಮ್ಮ ಲಕ್ಷ್ಮೀ ಗುಡಿ ಪೂಜೆ ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿರು. ಇವತ್ತು ರೆಡ್ ಡೇ ಇತ್ತು ಫ್ರೆಂಡ್ಸ್. ನಮ್ಮ ಲಕ್ಷ್ಮೀ ಗುಡಿದ ಯಾವ ರೀತಿ ಪೂಜೆ ಆಗಿದೆ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ನಾವು ವಿಡಿಯೋ ಮಾಡಾಕತ್ತಿದ್ದಕ್ಕೆ ನಮ್ಗೆ ಯಾರೆಲ್ಲ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡ್ರಿ. ನೋಡಿರಿ ನಮ್ಮ ಲಕ್ಷ್ಮಿ ಯಾವ ರೀತಿ ಇವತ್ತು ಕಾಣಕತ್ತಾಳಂತೇಳಿ ಲಾಸ್ಟಿಗೆ ಪೂರ್ತಿ ವಿಡಿಯೋ ಹಾಕೀನಿ. ನಮ್ಮ ಲಕ್ಷ್ಮೀದ ಫೋಟೋ ಹಾಕೀನಿ, ಅದನ್ನು ನೋಡಿರಿ. ಮತ್ತು ಈ ಕಡೆ ನಾವು ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಪ್ರಸಾದವನ್ನು ತಗೊಂಡ ಇವಾಗ ಒಂದು ಸ್ವಲ್ಪ ಕೂತ ಹಂಗೆ ಈ ಕಡೆ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ ನಾವು 2 ಮಂದಿ ಒಂದೇ ಟೈಮ್ಗೆ ಲಕ್ಷ್ಮೀ ಗುಡಿಗೆ ಬಂದಿದ್ವಿ. ಹಂಗೆ ಎಲ್ಲರೂ ಫೋಟೋ ತಗೊಂಡ ಮತ್ತು ನಮ್ಮ ಲಕ್ಷ್ಮೀ ಗುಡಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ್ರಿ ಲೈಟ್ ಸರದಿಂದ. ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತ ಹೇಳಿ. ಇವತ್ತು ರೆಸಿಪಿ ಅದು ಏನು ತೋರ್ಸಾಕತ್ತಿಲ್ರಿ, ಆಲ್ರೆಡಿ ಒಂದು ರೆಸಿಪಿನ ನಾನು ಮೊದಲಿಗೆ ತೋರ್ಸೇನ್ರಿ. ಮತ್ತು ಇವತ್ತು ಮೊಳಕೆ ಕಾಳು ಪಲ್ಯ ಮಾಡೇನ್ರಿ. ಅದನ್ನು ಲಾಸ್ಟಿಗೆ ಬರೀ ಸಿಂಪಲಾಗಿ ಬರೀ ಕೊತ್ತಂಬರಿ ಹಾಕೋದಷ್ಟು ತೋರ್ಸೀನಿ. ನಾನು ಒಂದು ವಿಡಿಯೋದಾಗ ಇದನ್ನು ಶೇರ್ ಮಾಡೇನ್ರಿ. ನಿಮ್ಗೆ ಇಷ್ಟ ಆಗಿದ್ರೆ ಹೋಗಿ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ. ಮತ್ತು ಹಿಂಗೆ ನವರಾತ್ರಿದ 9 ದಿನ ವಿಶೇಷತೆಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡಿ ನಮ್ಮ ಲಕ್ಷ್ಮಿ ಹೆಂಗಾಗೈತೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ನವರಾತ್ರಿ ಹಬ್ಬ ಬಂತಂತಂದ್ರೆ ನಮ್ಮ ಮನೆ ಒಳಗೆ ಭಾಳ ಅಂದ್ರೆ ಭಾಳ ಕೆಲಸ ಇರ್ತಾವೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ನಮ್ಮ ಲಕ್ಷ್ಮಿ ರೆಡಿ ಮಾಡ್ಯಾರ ಅಂಥೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು.